ಗೋಲ್ಡ್ ಸ್ಮಗ್ಲರ್ ರನ್ಯಾರಾವ್ ದಂಧೆ ಹಿಂದಿನ ರೂವಾರಿ ಬಣ್ಣ ಬಟಾ ಬಯಲಾಗಿದೆ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಸಿದ್ದೇ ಈ ಖತರ್ನಾಕ್ ವ್ಯಕ್ತಿಯಂತೆ. ಹಾಗಾದ್ರೆ ಆ ಖತರ್ನಾಕ್ ವ್ಯಕ್ತಿ ಯಾರು? ಏನು ಅರಿಯದ ರನ್ಯಾಳನ್ನ ಬೆಳೆಸಿದ್ದೇ ಈ ಸರ್ಕಾರಿ ಅಧಿಕಾರಿ. ಹಾಗಾದ್ರೆ ಯಾರು ಆಕೆಯನ್ನ ವಂಚಿಸಿದ್ದ ಅಧಿಕಾರಿ? ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿನ ರೂವಾರಿ ಯಾರು ಅನ್ನೋದನ್ನ ಕೆಲವೇ ಸೆಕೆಂಡಿನಲ್ಲಿ ನಾವು ರಿವೀಲ್ ಮಾಡ್ತೀವಿ. ಇದು ಫ್ರೀಡಮ್ ಟಿವಿಯ ಮೆಗಾ ಸ್ಫೋಟಕ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿನ ಮಾಸ್ಟರ್ ಮೈಂಡ್ ಹೆಸರು ರಿವೀಲ್ ಮಾಡ್ತೀವಿ. ಹಾಗಾದ್ರೆ ರನ್ಯಾರಾವ್ ಎನ್ನುವಂತಹ ಖ್ಯಾತ ನಟಿ, ಕನ್ನಡದಲ್ಲೂ ಒಂದು ಸಿನಿಮಾದಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದಂತಹ ನಟಿ ಆಕೆ ಮೊನ್ನೆ ದಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನೇನು ಗೊತ್ತಿರಲಿಲ್ಲ, ಇನ್ನೇನು ಕೆಲವೇ ಕ್ಷಣದಲ್ಲಿ ನಾನು ಅರೆಸ್ಟ್ ಆಗ್ತೀನಿ ಅನ್ನೋ ಪರಿಜ್ಞಾನವೂ ಇಲ್ಲದೆ ಬಲಭಾಗಕ್ಕೆ ವಾಲಿದ್ದ ತಲೆಯ ಕೂದಲನ್ನ ಎಡಭಾಗಕ್ಕೆ ತೆಳ್ಕೊಂಡು ಚೆನ್ನಾಗಿನೇ ನಡ್ಕೊ ಬರ್ತಾ ಇದ್ಲು. ಪೊಲೀಸರು ಬಂದ್ರು, ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ರು. ನೀವು ಸ್ಮಗ್ಲಿಂಗ್ ಮಾಡ್ತಾ ಇದ್ದೀರಾ ಅನ್ನೋ ಖಚಿತ ಮಾಹಿತಿ ಸಿಕ್ಕಿದೆ, ನಿಮ್ಮನ್ನ ಪ್ರಾಥಮಿಕ ತನಿಖೆಗೆ ಒಳಪಡಿಸಬೇಕು, ಏರ್ಪೋರ್ಟಿನ ಕಾರ್ನರಲ್ಲಿರ್ತಕ್ಕಂತಹ ರೂಮಿಗೆ ಬರಬೇಕು ಅಂತ ಕರ್ಕೊಂಡೋದ್ರು. ಚಳಿಗಾಲದಲ್ಲೂ ಬೆವರು ಬರೋ ರೀತಿಯಲ್ಲಿ ಬೆವ್ತು ಹೋದ್ರು ರನ್ಯಾರಾವ್. ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ. ಹಾಗಾದ್ರೆ ರನ್ಯಾರಾವ್ ಪ್ರಕರಣದಲ್ಲಿ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ BDA EE ಲಿಂಕ್ ಇದೆಯಾ? ಹಾಗಾದ್ರೆ ರನ್ಯಾರನ್ನ ಬೆಳೆಸಿ ದಂಧೆಗೆ ತಳ್ಳಿದ್ದೆ ಆ ಭ್ರಷ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ರನ್ಯಾರನ್ನ ಭ್ರಷ್ಟಾಚಾರಕ್ಕೆ ಬಳಸಿಕೊಂಡಿದ್ದೆ ಆ ಭ್ರಷ್ಟ ಅಧಿಕಾರಿ. ವಿಕ್ಟೋರಿಯಾ ಲೇಔಟ್ ಮನೆಯಲ್ಲೇ ನಡೆಯುತ್ತಿತ್ತು ಈ ದಂಧೆ. ರನ್ಯಾಗೆ ಹಲವು VVIPಗಳನ್ನು ಪರಿಚಯಿಸಿದ್ದು ಇದೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ BDA EE ಕೈವಾಡ ಬಯಲಾಗಿದೆ. ರನ್ಯಾರನ್ನ ಬೆಳೆಸಿ ದಂಧೆಗೆ ತಳ್ಳಿದ್ದೆ ಆ ಭ್ರಷ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ರನ್ಯಾರನ್ನ ಭ್ರಷ್ಟಾಚಾರಕ್ಕೆ ಬಳಸಿಕೊಂಡಿದ್ದೆ ಈ ಭ್ರಷ್ಟ EE. ದುಡ್ಡು ಮಾಡೋದಕ್ಕೆ ನಾನಾ ತರಹದ ದಾರಿಗಳಿದ್ದಾವೆ, ನ್ಯಾಯಯುತವಾಗಿ ಸಂಪಾದಿಸೋದಕ್ಕೆ. ಆದರೆ ಶೀಘ್ರವೇ ಶ್ರೀಮಂತರಾಗಬೇಕು, ನಾಳೆ ಬೆಳಿಗಾಗೋ ಅಷ್ಟರಲ್ಲಿ ಆಯ್ಕೊಂಡು ತಿನ್ನೋರು ಶ್ರೀಮಂತರಾಗಬೇಕು ಅಂತ ಏನಾದರೂ ಇಚ್ಛೆ ಪಟ್ಟು ಏನಾದರೂ ಕೆಟ್ಟ ದಾರಿನ ಹಿಡಿದ್ರೆ ಹಿಂಗೆ ಆಗೋದು. ಅದರರ್ಥ ರನ್ಯಾರಾವ್ ಏನು ಅನುಕೂಲ ಇಲ್ಲದೆ ಇರತಕ್ಕಂಥ ಕುಟುಂಬದಿಂದ ಬೆಳೆದಿರೋ ಹೆಣ್ಮಗಳಲ್ಲ. ತಂದೆ ಒಬ್ಬ ಪೊಲೀಸ್ ಅಧಿಕಾರಿ, ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ. ಮಗಳು ಸಾಕಷ್ಟು ಸಿನಿಮಾ ಆಕೆಯ ಕೈಯಲ್ಲಿದೆ, ಚೆನ್ನಾಗಿ ಪ್ರತಿಭಾನ್ವಿತ ಹುಡುಗಿ. ಆಕೆಯ ಕೈಯಲ್ಲಿ ಸಾಕಷ್ಟು ಸಿನಿಮಾಗಳಿತ್ತು. ಆಕೆಗೆ ಈ ಕೆಟ್ಟ ದಾರಿ ಬೇಡವಾಗಿದ್ದಂತಹ ದಾರಿ ಇದು. ಆದರೂ ಕೂಡ ಈ ದಾರಿಯಲ್ಲಿ ಹೋಗಿ ತಗಲಾಕಿಕೊಂಡಂತಹ ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ BDA EE ಅಂದರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲಿಂಕ್ ಇದೆ ಅನ್ನುವಂತಹದ್ದು. ರನ್ಯಾರನ್ನ ಬೆಳೆಸಿ ದಂಧೆಗೆ ತಳ್ಳಿದ್ದೆ ಆ ಭ್ರಷ್ಟ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಸ್, ಇದು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಾಡಿನ ಖ್ಯಾತ ಸ್ವಾಮೀಜಿಯ ಹೆಸರು ಕೂಡ ತಳ್ಕಿ ಹಾಕಿಕೊಳ್ತಾ ಇದೆ. ರನ್ಯಾಗೆ ಖ್ಯಾತ ಸ್ವಾಮೀಜಿಯೊಬ್ಬರನ್ನ ಪರಿಚಯಿಸಿದ್ದ BDA EE. ಬಳಿಕ ಈ ಸ್ವಾಮೀಜಿ VVIPಗಳನ್ನ ರನ್ಯಾಗೆ ಪರಿಚಯ ಮಾಡಿಸಿದ್ರು. ಸ್ವಾಮೀಜಿ VVIPಗಳ ಪರಿಚಯದ ಬಳಿಕ ಪ್ರಭಾವಿ ಮಂತ್ರಿಗಳ ಪರಿಚಯ. ಎಲ್ಲಿಂದ ಎಲ್ಲಿಗೆ ನೋಡಿ, ಮೇಕಪ್ ಇಂದ ಖಾವಿ ಡ್ರೆಸ್ಸಿನವರೆಗೆ ಹೋಗ್ತಾ ಇದೆ ಇದರ ಲಿಂಕು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಾಡಿನ ಖ್ಯಾತ ಸ್ವಾಮೀಜಿಯ ಹೆಸರು ತಳುಕು ಹಾಕಿಕೊಂಡಿದೆ. ರನ್ಯಾಗೆ ಖ್ಯಾತ ಸ್ವಾಮೀಜಿಯೊಬ್ಬರನ್ನ ಪರಿಚಯಿಸಿದ್ದ BDA EE. ದಿನಕ್ಕೆ 40 ಸಾರಿ ದೇವರು ಜಪ ಮಾಡ್ಕೊಂಡು ಸುಮ್ಮನೆ ಕೂತಿರ್ಬೋದಾಗಿತ್ತು. ನೋಡಿ, ಈಕೆಯ ಮುಖದಲ್ಲಿ ಮೇಕಪ್ ಇದ್ದಂತಹ ಸಂದರ್ಭದ ಫೋಟೋ ಜೊತೆಗೆ ಪೊಲೀಸರ ವಶದಲ್ಲಿರ್ತಕ್ಕಂತಹ ರನ್ಯಾರಾವ್, ಎರಡಕ್ಕೂ ರಾತ್ರಿ ಹಗಲು ವ್ಯತ್ಯಾಸ ಇದೆ. ಈಗ ಈಕೆ ಪೊಲೀಸರ ವಶದಲ್ಲಿದ್ದಾರೆ. ನಿರ್ದೇಶಕರು ಕಟ್ ಹೇಳುವಾಗ ಸೆಟ್ನಲ್ಲಿ ಕೂತು ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ಬೋದಿತ್ತೇನೋ ಹುಡುಗಿಗೆ. BDAನಲ್ಲಿ ಆಗಿದ್ದ ಭ್ರಷ್ಟಾಚಾರಿಯ ಇನ್ನಷ್ಟು ಬಣ್ಣ ಬಠಾ ಬಯಲಾಗಿದೆ. ಕೇವಲ 2 ವರ್ಷದ ಹಿಂದಷ್ಟೇ ನಿವೃತ್ತನಾಗಿದ್ದ ಆ EE ರಿಟೈರ್ಡ್ ಆದ ಮೇಲೆ ಈಗ EEಗೆ ಗುನ್ನ ಕೊಡಲು ಸಜ್ಜಾಗಿದೆ ED. ನಿವೃತ್ತನ ಹಳೆ ದಾಖಲೆ ಕೆದಕಲು ಮುಂದಾದ ಜಾರಿ ನಿರ್ದೇಶನಾಲಯ ಅರ್ಥಾತ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್
ನಿವೃತ್ತ ಖದೀಮನ ಮನೆಗೆ ಸಿಬಿಐ ಇಡಿ ಲಗ್ಗೆ. ಶೀಘ್ರದಲ್ಲೇ ಬಿಡಿಎ ನಿವೃತ್ತ ಈ ಕೂಡ ಅರೆಸ್ಟ್ ಫಿಕ್ಸು. ಕೆದಕ್ತಾರೆ, ಬಿಡೋದಿಲ್ಲ. ಬಿಡಿಎನಲ್ಲಿ ಈ ಆಗಿದ್ದ ಭ್ರಷ್ಟಾಚಾರ್ಯ ಎಲ್ಲ ದಂಧೆಗಳು ಕೂಡ ಬಟಾಬಯಲಾಗಿದೆ. ಈ ಅಂತೇಳಿ ಆತ ಈ ತರಹದ ಕೆಲಸ ಮಾಡೋದು, ರನ್ಯಾರನ್ನ ಬೆಳೆಸಿ ದಂಧೆಗೆ ತಳ್ಳಿದ್ದೆ ಈತನಂತೆ, ಸ್ವಾಮೀಜಿಯನ್ನು ಪರಿಚಯಿಸಿಕೊಡ್ತಾನಂತೆ. ನಟಿ ಮತ್ತು ಸ್ವಾಮೀಜಿಗಳನ್ನು ಯಾಕೆ ಈ ಸ್ಮಗ್ಲರ್ಗಳು ಆಯ್ಕೆ ಮಾಡ್ಕೋತಾರೆ ಗೊತ್ತಾ? ನಟಿಯರ ಮೇಲೆ ಸಾಮಾನ್ಯವಾಗಿ ಯಾರಿಗೂ ಸಂಶಯ ಬರಲ್ಲ ಅಂತ, ಸ್ವಾಮೀಜಿಗಳ ಮೇಲೂ ಕೂಡ ಯಾರಿಗೂ ಸ್ವಾಭಾವಿಕವಾಗಿ ಸಂಶಯ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ತರಹದ ಕಾನೂನು ಬಾಹಿರವಾದ ದಂಧೆಗೆ ಇಂತಹ ವ್ಯಕ್ತಿತ್ವಗಳನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಗೋಲ್ಡ್ ಸ್ಮಗ್ಲರ್ಗಳು. ದೊಡ್ಡ ದೊಡ್ಡ ಮಾಫಿಯಾಗಳಲ್ಲಿ ಹೆಸರು ಪಡೆದಿರತಕ್ಕಂತಹ ವ್ಯಕ್ತಿಗಳನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದಕ್ಕಿರತಕ್ಕಂತಹ ಕಾರಣ ಇದು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ನಾಡಿನ ಖ್ಯಾತ ಸ್ವಾಮೀಜಿ ಹೆಸರಿಗೆ ತಳಕಾಕೊಂಡಿದೆ. ರನ್ಯಾಗೆ ಖ್ಯಾತ ಸ್ವಾಮೀಜಿಯೊಬ್ಬರನ್ನ ಪರಿಚಯಿಸಿದ್ದ ಬಿಡಿಎಇ ಬಳಿಕ ಈ ಸ್ವಾಮೀಜಿ ವಿವಿಐಪಿಗಳನ್ನು ರನ್ಯಾಗೆ ಪರಿಚಯ ಮಾಡಿಸಿದ್ರು. ಸ್ವಾಮೀಜಿ ವಿವಿಐಪಿಗಳ ಪರಿಚಯದ ಬಳಿಕ ಪ್ರಭಾವಿ ಮಂತ್ರಿಗಳನ್ನು ಪರಿಚಯಿಸಿ ಭ್ರಷ್ಟಾಚಾರ ಮಾಡ್ತಿದ್ದ ಹಾಗಾದರೆ ಈ ಪ್ರಕರಣದಲ್ಲಿ ಆ ಭ್ರಷ್ಟಾಚಾರ್ಯ ಇನ್ನಷ್ಟು ಬಣ್ಣ ಬಯಲಾಗಿರುವಂತಹದ್ದು ಕೇವಲ 2 ವರ್ಷದ ಹಿಂದಷ್ಟೇ ನಿವೃತ್ತನಾಗಿದ್ದ ಆ ರಿಟೈರ್ಡ್ ಆದ ಮೇಲೆ ಈಗ ಈಗೆ ಗುನ್ನ ಕೊಡಲು ಸಜ್ಜಾಗಿದೆ ಇಡಿ. ನಿವೃತ್ತನ ಹಳೆ ದಾಖಲೆ ಕೆದಕಲು ಮುಂದಾದ ಜಾರಿ ನಿರ್ದೇಶನಾಲಯ ನಿವೃತ್ತ ಖದೀಮನ ಮನೆಗೆ ಸಿಬಿಐ ಮತ್ತು ಇಡಿ ಲಗ್ಗೆ ಇಟ್ಟಿದೆ. ಶೀಘ್ರದಲ್ಲೇ ಬಿಡಿಎ ನಿವೃತ್ತ ಕೂಡ ಅರೆಸ್ಟ್ ಆಗುವಂತಹದ್ದು ಎಲ್ಲ ತರಹದಲ್ಲೂ ಕೂಡ ಗೋಚರವಾಗ್ತಾ ಇದೆ. ಒಟ್ಟಾರೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಮುಂದೇನಾಗುತ್ತೋ ಕಾದು ನೋಡೋಣ.